ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಕಾರವಾರ ಜಿಲ್ಲೆಯ ಅರ್ಗ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಮಳೆ ಬಂತು ಅಂದರೆ ಸಾಕು, ಇಡೀ ಗ್ರಾಮವೇ ಪ್ರವಾಹದ ರೀತಿಯಲ್ಲಿ ಮಾರ್ಪಾಡಾಗುತ್ತೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂಥವ್ರಿಗೆ ವಿಚಾರ ಗೊತ್ತಾದರೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ಮಾತನ್ನು ಈ ಅರ್ಗ ಗ್ರಾಮದ ಜನರು ಹೇಳ್ತಾ ಇರುವಂಥದ್ದು. ಹಾಗಾದರೆ ಮಳೆ ಬರುವಂತಹ ವೇಳೆಯಲ್ಲಿ ಆಗುವಂಥ ಪ್ರವಾಹಕ್ಕೆ ಕಾರಣವಾದರೂ ಏನು, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಊರಿನ ಗ್ರಾಮಸ್ಥರಿಗೆ ನಮ್ಮ ಜೊತೆ ಇದ್ರೆ ಅವ್ರನ್ನೂ ಕೂಡ ಕೇಳೋಣ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾರೆ ಅಂತ. ಸರ್, ಹೇಳಿ ಕೇಳಿ ಕಾರವಾರ ಅಂತಂದರೆ ಮಳೆ, ಅದರಲ್ಲೂ ಕೂಡ ಮಳೆಗಾಲದಲ್ಲಂತೂ ಕಾರವಾರ ಸಂಪೂರ್ಣವಾಗಿ ಜಲಾವೃತವಾಗಿರುತ್ತೆ. ಏನು ರೀಸನ್ ಅಂತ? ರೀಸನ್ ಅಂದರೆ ಮಳೆ ಬಂದ ತಕ್ಷಣ ಇಲ್ಲಿ ಒಮ್ಮೆ ಗುಡ್ಡ ಕಡಂದು ಬೆಟ್ಟ ಮಳೆ ಬರ್ತಾ ಉಂಟು. ಇಲ್ಲಿ ಮೊದಲು ಲೆವೆಲ್ನಲ್ಲಿ ಇರುವ ರೋಡ್ ಆಗಿತ್ತು. ಈ ವರ್ಷ ಕಡಿಮೆ ಅಂದರೆ ಒಂದು 10 ಫೀಟ್ ಹೈಟ್ನಲ್ಲಿ ಮಾಡಿ ಆ ಮಳೆ ನೀರು ಹೋಗುವ ದಾರಿ ಇಲ್ಲ. ಅದಕ್ಕೆ ಸಂಬಂಧಪಟ್ಟರು ಇಲ್ಲಿ ನೀರು ಬಂದವಾಗ ಬರುವುದಿಲ್ಲ. ಅದು ನಾವು ಮುಳುಗಡೆ ಆದ್ಮೇಲೆ ನಮ್ಗೆ ಸರಿಯಾದ ಒಂದು ಜಾಗದ ವ್ಯವಸ್ಥೆನೂ ಮಾಡೋದಿಲ್ಲ ಇಲ್ಲಿ. ಅದ ನಂತರ ನೀರು ತುಂಬಿದ ಮೇಲೆ ಎಲ್ಲ ಹಾನಿ ಆದ್ಮೇಲೆ ಬೆಳಿಗ್ಗೆ ಅಥವಾ 10-12 ಗಂಟೆ ನಂತರ ಬಂದ್ಕೊಂಡು ವಿಚಾರಣೆ ನೋಡ್ತಾರೆ. ಅವಾಗ ಎಲ್ಲ ನೀರೆಲ್ಲ ಖಾಲಿ ಆಗಿರ್ತದೆ. ಇದೇ ಸಮಸ್ಯೆ ಒಂದಿದೆ. ಮತ್ತೆ ಇನ್ನೊಂದು ಸಮಸ್ಯೆ, ನಮ್ಮ ನೌಕಾನೆಲೆಯದು ಗೇಟ್ ಇದಲ್ಲ, ಆ ಗೇಟ್ ನೀರು ಮೊದಲು ಹೋಗ್ತಿತ್ತು. ಆ ಗೇಟ್ ಬ್ರಿಡ್ಜ್ ಅದು ಹೇಳಿ ಕಟ್ಕೊಂಡು ಆ ಹೋಗುವಂಥ ದಾರಿಗೆ ಬರೀಕದೊಂದು ಸಪೂರವಾದ ಒಂದು ಸೇತುವೆ ಮಧ್ಯದಲ್ಲಿ ಪೈಪ್ ಹಾಕೊಂಡು ನೀರು ಸಾರಗವಾಗಿ ಹೋಗ್ತಾ ಇಲ್ಲ. ಇದು ಸಮಸ್ಯೆ ಭಾಳ ಇದೆ. ಇನ್ನೊಂದು ಸಮಸ್ಯೆ ಅಂದರೆ ನಮ್ಮಲ್ಲಿ ಇಲ್ಲಿ ಕೆಳಗಡೆ ಇರುವಂಥ ಒಂದೊಂದು ಕಂಪೌಂಡ್ ಮಾಡ್ಕೊಂಡು ನೀರು ಹೋಗ್ತಾ ಇಲ್ಲ. ಕೆಲವು ಅಲ್ಲೆಲ್ಲೇ ಒಂದು ಮೊದಲ ನೀರು ಹೋಗಿರುವಂಥ ನನಗೇನು ಗೊತ್ತಿಲ್ಲ, ಕೆಲವೊಂದು 7 ಜನರು ನಾನು ಹೇಳ್ತಾ ಇದ್ದೇನೆ. ಮೊದಲೇ ಕಾಡುಗಳ ಬೆಟ್ಟದಿಂದ ಬರುವಂಥ ಜಾಗ ಇತ್ತು, ಆ ಬರುವ ನೀರಿನಲ್ಲಿರುವಂಥ ಹೋಗು ದಾರಿ ಏನಿತ್ತು ಎಲ್ಲ ಹರಡಾಗಿ ಹೋಗ್ತಿತ್ತು, ಸಾರ್ಗ ಹೋಗ್ತಿತ್ತು. ಈಗ ಅಲ್ಲೆಲ್ಲೆಲ್ಲೇ ಜಾಗ ಕೊಟ್ಕೊಂಡು ಅವ್ರವ್ರ ಕಂಪೌಂಡ್ ಕಟ್ಟಿದ ಮೇಲೆ ಆ ನೀರು ಹೋಗುವ ದಾರಿಯನ್ನು ಅಡ್ಡಗಟ್ಟಿ ಒಮ್ಮೆಲೆ ಹೋಗುವ ಹಾಗೆ ಮಾಡಿದ್ದಾರೆ. ಈಗ ಒಮ್ಮೆ ಕೇವಲ ಇವ್ರು ಹೇಳ್ತಾ ಇದ್ರು ಈ ಅರ್ಗ ಮಾತ್ರ ಈ ಒಂದು ಪ್ರವಾಹ ಬಂದಾಗಲೆಲ್ಲೂ ಕೂಡ ಅಷ್ಟೇ ತುತ್ತಾಗುತ್ತಾ, ಅಥವಾ ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಅಷ್ಟೇ ಈ ರೀತಿಯಿಂದ ಪ್ರವಾಹ ಆಗುತ್ತಾ? ಎರಡು ಸರ್, ಈ ನೇವಲ್ ಹೋಗಿಂದ ನಮ್ದು ಪರಿಸ್ಥಿತಿ ಬೇಡ. ಯಾಕಂದ್ರೆ ಅದರ ನಂತರ IRB ಬಂದು ಇಟ್ಟು ಎತ್ತರ ರೋಡ್ ಮಾಡಿದ್ರು. ಅವರಿಗೆ ಡ್ರೈನ್ ಪೈಪ್ ನೀರಿನ ದಾರಿ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ಯಾರಿಗೂ ಪಂಚಾಯತಿಯವ್ರಿಗೂ ಅವ್ರಿಗೆ ಏನು ಸ್ಪಂದಿಸ್ಲಿಲ್ಲ. ಅವರು ಅವರಷ್ಟಿಗೆ ಅವರು ಕಳಪೆ ಕಾಮಗಾರಿ ಮಾಡಿಕೊಂಡು ಅವ್ರ ಕೈ ತೊಳ್ಕೊಂಡು ಬಿಟ್ಟಾರ. ಅಲ್ಲೇ 2 ಸೈಡ್ ಡ್ರೈನು ಇಲ್ಲ, ನೀರು ಪಾಸ್ ಆಗೋ. ಎಲ್ಲಾದ್ರೂ ನೋಡಿದಾರ ಡ್ರೈನ್ ಇರ್ತದಲ್ಲ, ರೋಡ್ ಮಾಡಿದ ಕೂಡಲೇ ಡ್ರೈನ್ ಇಲ್ಲ. ಅದು ರೋಡಿನ ನೀರು ನಮ್ಮ ಮನೆ ಒಳಗೆ ಮತ್ತು ಗುಡ್ಡದಿಂದ ನೀರು ಬರ್ತದೆ. ಇದು ಒಂದೇ ಹಳ್ಳ, ಅದರಿಂದ ಹಾದು ಹೋಗಬೇಕು. ಇವರು ತಾವು ಕೊಡೋದಿಲ್ಲ, ನೀವು ಕೊಡೋದಿಲ್ಲ. ಪಂಚಾಯತಿಯವರು ಡ್ರೈನ್ ಅರ್ಧಕ್ಕೆ ಇಟ್ಟಿದ್ದಾರೆ. ಅವರು ಅದು ಪೂರ್ತಿ ಮಾಡಲ್ಲ. ನೇವಲ್ ಗೇಟಾಗಿ ಹೋಗ್ಯದು ತಡೆ ಹಿಡ್ದು ಎಲ್ಲ ಬ್ಲಾಕ್ ಆಗ್ತದೆ. ಅವರು ಸರಿಯಾದ ದಾರಿ ಮಾಡಿಕೊಟ್ಟಿಲ್ಲ ನೇವಲ್ದವರು. ಈಗ ಮುಂಗಾರು ಇನ್ನೇನು ಆರಂಭ ಆಯಿತು, ಆರಂಭದಲ್ಲೇ ಧಾರಾಕಾರವಾದಂಥ ಮಳೆ, ಅದರಲ್ಲೂ ಕೂಡ ಕಾರವಾರದಲ್ಲಿ ಬಹುತೇಕ 1 ವಾರದಿಂದ ಬಿಡದೆ ಮಳೆ ಬೀಳ್ತಿದೆ. ಈ ಒಂದು ಅರ್ಗದಲ್ಲಿ ಎಷ್ಟು ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಮಳೆ ಬಂದಾಗೆಲ್ಲ? ಈಗಾಗಲೇ ಚಂಡಿಯ ಅರ್ಗ ಇದು ಭಾಳಷ್ಟು, ಇದು ಹೋದ ವರ್ಷವೂ ಇದೇ ಥರ ಜಲಾವೃತಗೊಂಡಿದೆ. ಯಾಕಂದರೆ ಇದಕ್ಕೆ ಕಾರಣ ನಮ್ಮ ಗ್ರಾಮ ಪಂಚಾಯಿತು ಮತ್ತು ಈ ನಮ್ಮ ಸೀಬರ್ಡ್ ನೌಕಾನೆಲೆ ಮತ್ತು IRB. ಯಾಕಂದರೆ ರೋಡನ್ನು ಹೈಟ್ ಮಾಡಿದ್ರು ಒಂದು ಕಾರಣ. ಮತ್ತೊಂದು, ಇದಕ್ಕೆ ತಡೆಗೋಡೆ ನಿರ್ಮಿಸಿದ್ದಾರೆ ಸೀಬರ್ಡ್ ನೌಕಾನೆಲೆಯವರು. ಆ ತಡೆಗೋಡೆಗೆ ಸಣ್ಣ ಕನಕನ ಕಿಂಡಿ, ಆ ಥರ ಕಿಂಡಿಯನ್ನು ಇಟ್ಟಿದ್ದಾರೆ. ಒಂದು ತಲೆ ಹೋಗಲ್ಲ ಅಂಥ ಕಿಂಡಿಯನ್ನು ಇಟ್ಟು ಆ ನೀರನ್ನು ಸರಾಗವಾಗಿ ಹೋಗಲಿಕ್ಕೆ ದಾರಿ ಇಲ್ಲ. ಅದರಿಂದ ಭಾಳಷ್ಟು ಜನರಿಗೆ ಜಲಾವೃತಗೊಳ್ತಾ ಇದೆ. ಬೆಟ್ಟದಿಂದ ಬಂದಂಥ ನೀರು ಸರಾಗವಾಗಿ ಹೋಗಲಿಕ್ಕೆ ದಾರಿ ಇತ್ತು. ಅದಕ್ಕೆ ರಾಜಕಾಲುವೆ ಇತ್ತು ಮೊದಲೆಲ್ಲ. ಆ ರಾಜಕಾಲುವೆಯಿಂದ ಎಲ್ಲ ಹೋಗ್ತಿದ್ವು. ಈಗ ಅಂತ ಅಲ್ಲಲ್ಲಿ ಪೈಪ್ ಹಾಕಿದ್ದಾರೆ, ಆ ಪೈಪನ್ನು ಬಂದ್ ಮಾಡಿಟ್ಟಿದ್ದಾರೆ. ಮತ್ತು ಮತ್ತೊಂದು ಇದು ಮಾಡಬೇಕು, ಪಂಚಾಯಿತಿಯವರು ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಯಾಕಂದರೆ 2 ಸೈಡ್ನಲ್ಲಿ ಡ್ರೈನನ್ನು ಮಾಡಿ ಅದಕ್ಕೆ ಕರೆಕ್ಟಾಗಿ ಫುಟ್ಪಾತನ್ನು ಮಾಡ್ಕೊಂಡು ಕೊಡಬೇಕು. ಯಾಕಂದರೆ ಇವತ್ತಿಗೂ ಕೂಡ 1 ವರ್ಷದ ಹಿಂದೆ ಕೂಡ ಇದೇ ಥರ ಜಲಾವೃತಗೊಂಡಿದೆ. ಜನರು ಇಲ್ಲಿಂದ
ಗಂಜಿ ಕೇಂದ್ರಕ್ಕೆ ಇದಕ್ಕೆ ಹೋಗ್ತಾರೆ. ಆದರೆ ಅದರಲ್ಲಿದ್ದಂಥ ಸಾಮಾನು, ಅವ್ರ ಮನೆಗಳಲ್ಲಿದ್ದಂಥ ಸಾಮಾನುಗಳು ಹಾಳಾಗ್ತಾ ಇದ್ದಾವೆ. ಟಿ ವಿ, ಫ್ರಿಜ್ಜು ಇದಾವಲ್ಲ, ಇದಕ್ಕೆ ಗೌರ್ಮೆಂಟು 5,000 ರೂಪಾಯಿಯನ್ನು ಕೊಟ್ಕೊಂಡು ಕೈ ತೊಳ್ಕೊಬಿಡ್ತಾರೆ. ಅವ್ರ ಮುಂದಿನ ಪರಿಸ್ಥಿತಿ ನೋಡ್ತಾ ಇಲ್ಲ. ಆದ್ದರಿಂದ ಇದಕ್ಕೆ ಇಲ್ಲೇ ಕೊನೆ ಆಗಬೇಕು. ಇದಕ್ಕೆ ಸರಾಗವಾಗಿ ಹೋಗಲಿಕ್ಕೆ, ನೀರನ್ನು ಹೋಗಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕು. ಪ್ರತಿಯೊಬ್ಬರು ಅಧಿಕಾರಿಗಳು, ಶಾಸಕರು ಇದಕ್ಕೆ ಗಮನ ಹರಿಸಿ ನಮ್ಮ ಊರಿನ ಒಂದು ಈ ಸುಧಾರಣೆಯನ್ನು ಮಾಡಬೇಕಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವರು ಹೇಳ್ತಾ ಇದ್ರು ಸರ್, ಈಗ ರೋಡ್ ಎಲ್ಲನೂ ಹೈಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಹೈಟ್ ಮಾಡ್ಕೊಂಡಿರೋದ್ರಿಂದ ನೀರೆಲ್ಲವೂ ಕೂಡ ಅಷ್ಟೇ ಮನೆ ಒಳಗಡೆ ಬರ್ತಿದೆ, ಎಲ್ಲ ವಸ್ತುಗಳೆಲ್ಲ ಕೂಡ ಹಾಳಾಗ್ತಿದೆ. ಯಾಕಂದ್ರೆ ಒಂದು ಫ್ರಿಜ್ ತಗೊಳ್ಬೇಕಂದ್ರೆ ಮಿನಿಮಮ್ 25,000 ಕೊಡಬೇಕು. ಇವ್ರು ಪರಿಹಾರ ಅಂತ ಬರೀ 5,000 ರೂಪಾಯಿ ಕೊಡ್ತಾರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸರ್ 5,000ದಲ್ಲಿ ಏನು ಬರ್ತದೆ? ಈಗಿನ ರೇಟ್ ನೋಡಿದ್ರೆ ವಿಮಾನ ಮೇಲೋಗಿದೆ. ಅದರಿಂದ ಈ IRB ಆಗಲಿ, ನೌಕಾನೆಲೆ ಆಗಲಿ, ಅವರು ಸರಿಯಾಗಿ ಮಾಡಿ ಎಲ್ಲ ಜನರಿಗೊಂದು ಸೇವೆ ಇದು ಮಾಡ್ಬೇಕಂತ ನಾವು ಕೇಳ್ಕೊಳ್ತೇವೆ ಅಷ್ಟೇ. ಏನು ಹೇಳ್ತೀರಿ ಸರ್? ಪ್ರವಾಹ ಬರುತ್ತೆ, ಈ ಪ್ರವಾಹ ಬಂದಾಗಲೆಲ್ಲವೂ ಕೂಡ ಅಷ್ಟೇ ಜನಜೀವನ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಅಷ್ಟೇ ನೀರು ಪಾಲಾಗುತ್ತೆ. ಪಾಪ ದವಸ ಧಾನ್ಯಗಳೆಲ್ಲವೂ ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ, ಅದೆಲ್ಲವೂ ಕೂಡ ಹಾಳಾಗುತ್ತೆ. ಏನು ಹೇಳ್ತೀರಾ ಈ ದುಸ್ಥಿತಿಗೆ ಅಂತ? ಇದಕ್ಕೆಲ್ಲ ಎಂತ ಅಂದ್ರೆ ಇವ್ರೆ ಗೌರ್ಮೆಂಟ್ ಅವರೇ ನೋಡ್ಬೇಕು. ಈಗ ನಾವೆಷ್ಟೇ ಪ್ರಯತ್ನ ಪಟ್ರು ಯಾರು ಸಪೋರ್ಟ್ ಮಾಡ್ತಿಲ್ಲ ಇಲ್ಲಿ. ಈಗ ನಾವೇನಾಗಿದ್ರೆ ನಾವು ಸಪೋರ್ಟ್ ಮಾಡಕ್ ಹೋದ್ರೆ ಇವರೇನೋ ಬೇರೆ ಸಲುವಾಗಿ ಬಂದಿದ್ದಾರೆ, ಇವ್ರ ಪ್ರಾಫಿಟಿ ಬಂದಿದ್ದಾರೆ, ಆ ಥರ ನೋಡ್ತಾರೆ ಇಲ್ಲೆಲ್ಲ. ಈಗ ಬಂದಿದ್ದೆಲ್ಲ ನಾವು ಸಪೋರ್ಟ್ ಮಾಡ್ತಿದ್ವಿ, ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀವಿ, ಆದ್ರೂ ಯಾರು ಕೈ ಎಲ್ಲೋ ಜೋಡಿಸಲ್ಲ ಯಾರು ಇಲ್ಲಿ. ಅದನ್ನೇ ತುಂಬಾ ತೊಂದರೆ ಆಗ್ತದೆ ನಮಗೆಲ್ಲ. ಅಲ್ಲ, ಈಗ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುತ್ತೆ, ಮನೆಯಲ್ಲಿರೋಂಥ ವಸ್ತುಗಳು ಹಾಳಾಗುತ್ತೆ. ಹೆಂಗಿರುತ್ತೆ ಅಂದ್ರೆ ನರಕ ದರ್ಶನ ಯಾವ ರೀತಿಯಾಗಿ ಅಂದ್ರೆ ಇಲ್ಲೇ ಇದೆ ಅಂತ ತೋರಿಸ್ಬೋದು. ಇದು ಅಧಿಕಾರಿಗಳ ಕಣ್ಣು ಕಾಣ್ತಿಲ್ಲ ಅಂತಾನೆ ಹೇಗೆ? ಅಧಿಕಾರಿಗಳು ಬರ್ತಾನೆ ಇಲ್ಲಲ್ಲ ಆ ಟೈಮಲ್ಲಿ. ಆ ಟೈಮಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಇವ್ರು ಬರೋದು ಯಾವಾಗ? ಎಲ್ಲ ಮುಗಿದ ನಂತರ, ಎಲ್ಲ ರಿಲೀಫ್ ಆಗಿರುತ್ತಲ್ಲ ಅವಾಗ ಬರೋದು. ಜನಗಳೇ ಸಪೋರ್ಟ್ ಮಾಡಿ ಅದೆಲ್ಲ ಕ್ಲಿಯರ್ ಮಾಡಿದ ನಂತರ ಅದ ನಂತರ ಬರ್ತಾರೆ. ಅದಕ್ಕೆ ನಮ್ಮಲ್ಲಿ ಯಾರು ಬರೋದಿಲ್ಲಲ್ಲ. ಅವಾಗ ಬಂದಾಗ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ಏನಾಗ್ತಾ ಇದೆ, ಏನಾಗಲ್ಲ ಅಂತ. ಅದೇ ತೊಂದರೆ ಆಗ್ತಿರೋದಲ್ಲ ಈಗ. ಸರ್, ಈಗ ನಿಮ್ಮವ್ರು ಒಂದಷ್ಟು ಜನ ಹೇಳ್ತಾ ಇದ್ರು, ಈ ನೌಕಾನೆಲೆಯವರು ಆಲ್ಮೋಸ್ಟ್ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಗೋಡೆಗಳು ಕಟ್ಕೊಂಡಿದ್ದಾರೆ. ಇದರಿಂದ ನೀರು ಪಾಸ್ ಆಗೋಕೆ ಆಗ್ತಾ ಇಲ್ಲ. ಆ ನೀರೆಲ್ಲನೂ ರಿಟರ್ನ್ ಆಗಿ ಮನೆಗಳ ಮೇಲೆ ಬೀಳ್ತಿದೆ ಅನ್ನುವಂಥದ್ದು ನಿಜಾನಾ ಇದು? ಅದು ನಿಜಾನೇ ಸರ್. ಆದರೆ ಏನಾಗಿದೆ ಅಂದರೆ ಈಗ ಎಲ್ಲರಿಗೆ ನೇವಲ್ ಬೇಸಿಗೆ ಅವರು ಜಾಬ್ ಮಾಡ್ಕೊಂಬರ್ತಾರೆ. ಅವರಿಗೆ ನಮ್ಮ ಜನ ಏನು ಮಾಡಿದ್ದಾರೆ, ಅವರಿಗೆಲ್ಲ ಜಮೀನು ಮಾರಿಬಿಟ್ಟಿದ್ದಾರೆ. ಮಾರ್ಕೊಂಡು ಅವರು ಈಗ ಏನು ಮಾಡಿದ್ದಾರೆ, ಅವ್ರವ್ರದ್ದು ಕಂಪೌಂಡ್ ಹಾಕಿ ಅವ್ರು ಸೇಫ್ ಆಗಿಬಿಟ್ಟಿದ್ದಾರೆ ಮಣ್ಣು ಹಾಕ್ಕೊಂಡು. ಅದಕ್ಕಾಗಲೇ ಇದೆಲ್ಲ ಈಗ ಆಗ್ತಾ ಇದೆ. ಮತ್ತು ಅವ್ರದ್ದು ನೇವಲ್ ಬೇಸಿನ ಕಂಪೌಂಡ್ ಇದೆಯಲ್ಲ, ಅವ್ರದ್ದು ಕಂಪೌಂಡಿಂದ ನೀರು ಪೂರಾ ಒಳಗಡೆ ಬರ್ತಾ ಇದೆ. ನಮ್ದು ಈ ಕಡೆಗೆ ಬರ್ತಾ ಇದೆ, ಅವ್ರ ಕಡೆ ಹೋಗುದಿಲ್ಲ, ಸಮುದ್ರ ಕಡೆ ಹೋಗುದಿಲ್ಲ. ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಈ ಬಿಣಗಾದಲ್ಲೂ ನಾನು ಮೊನ್ನೆ ನೋಡಿದೆ, ಮಳೆ ಬಂದಾಗ ಪೂರಾ ನೀರು, ಪ್ರತಿಯೊಂದು ನೀರು ಇಲ್ಲಿ ಒಂದೇ ಸಲ ಆ ಮಾಳಸ ನಾರಾಯಣ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಫುಲ್ಲು ನೀರು ಇಷ್ಟು ತುಂಬಿಡ್ತದೆ ಸರ್ ಪೂರಾ. ಈಗ ನಿಮ್ಮ ಈ ಭಾಗದ ಜನರು ಈ ಜುಲೈ ತಿಂಗಳನ್ನುವಂಥದ್ದು ಒಂದು ಕಳೆದ್ರೆ ಸಾಕಪ್ಪ ನಾವು ಬಹುಶಃ ಒಂದು 11 ತಿಂಗಳು ಬದುಕಬಹುದು ಅನ್ನುವಂಥ ದುಸ್ಥಿತಿಗೆ ಬಂದಿದೆಯಲ್ಲ ಇವತ್ತು. ಮಳೆ ಬಿದ್ರಂತೂ ನಿದ್ರೆನೇ ಮಾಡೋದಿಲ್ಲ ಸರ್. ಯಾಕಂದ್ರೆ ಅವ್ರು ಯಾವತ್ತು ಏನಾಗ್ತದೆ ಹೇಳ್ಕೊಂಡು ಎಲ್ಲ ಕಡೆ ಆಗಿದ್ದಿದೆಯಲ್ಲ, ಈ ಗಂಗಾವಳಿಯಲ್ಲಿ ಆಗಿದ್ದಿದೆ, ಆ ಥರ ಆಗಿದೆ ಅಂತ ಹೇಳ್ಕೊಂಡು ಈಗ ಆಗ್ತಾನೆ ಇದೆ ಈ ಥರ. ಈಗ ಆಲ್ಮೋಸ್ಟ್ ಎಷ್ಟು ಮನೆಗಳು ನೀರು ಬಂದಾಗಲೆಲ್ಲ ತುಂಬಿಕೊಳ್ಳುತ್ತೆ ಸರ್? ಎಷ್ಟು ಮನೆಗಳು ಜಲಾವೃತ ಆಗುತ್ತೆ ಅಂತ? ಈ ತಗ್ಗು ಪ್ರದೇಶ ಇದೆಲ್ಲ ಅವೆಲ್ಲ ಮನೆ ಅರ್ಧಕ್ಕರ್ಧ ನೀರು ಎದ್ದು ಹೋಗ್ತದೆ. ಸುಮಾರು ಒಂದು 100 ಮೇಲೆ ಮನೆ ಇದೆ ಅರ್ಗಾದಲ್ಲಿ. ಚಂಡಿ ಹಾದರ್ ಅಲ್ಲಿ ಒಂದು 50-75 ಮನೆ ಇದೆ. ಹಿಂಗೆ ತಗ್ಗು ಪ್ರದೇಶ ಇದೆಲ್ಲ ತುಂಬುತ್ತದೆ. ಮೇಲ್ ಸೈಡ್ ಇದ್ದವ್ರು ತುಂಬೋದಿಲ್ಲ. ಅಂದ್ರೆ ನೀರು ಬರ್ತದೆ, ಮನೆ ಒಳಗೆಲ್ಲ ಹೋಗುದಿಲ್ಲ. ಈಗ ಮೇಲಿನ ನೀರು ಕೆಳಗೆ ಬರ್ಬೇಕಲ್ಲ ಗುಡ್ಡದಿಂದ. ಮತ್ತೆ ಎಲ್ಲ ಯಾರು ಒಬ್ಜೆಕ್ಷನ್ ಮಾಡ್ತಾರೆ, ಅದಕ್ಕೆ ಪಂಚಾಯತಿಯವರು ಇಲ್ಲ ರಾಜ್ಯ ಯಾರಾದ್ರೂ ಬಂದು MLA ಬಂದು ಸರಿಯಾದ ನಮ್ಗೊಂದು ಮಾರ್ಗದರ್ಶನ ಕೊಟ್ಟು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕು. ಈ ವರ್ಷ ಆಯ್ತು. ಈಗ ಮತ್ತೆ ನೀವು ಕೇಳ್ತಿದ್ರಲ್ಲ, ಈ ಶಾಶ್ವತ ಪರಿಹಾರ ಅಂತಂದ್ರೆ ಬೇರೆ ಕಡೆ ಮನೆ ನಿರ್ಮಾಣ ಮಾಡ್ಕೊಟ್ಟು ನಮ್ಗೆ ಆ ಕಡೆ ಸುರಕ್ಷಿತವಾಗಿರೋ ತರ ಕಳಿಸ್ಕೊಡಿ ಅಂತ ಕೇಳ್ತಿರೋಂಥದ್ದು ಹೇಗೆ ಅಂತ? ಆ ತರ ಇಲ್ಲ ಸರ್. ಇವು ನಮ್ಗೆ ನೀರು ಹೋಗುವ ದಾರಿ ಕ್ಲೀನ್ ಮಾಡ್ಕೊಡಿ. ಅದಕ್ಕೆ ಗೌರ್ಮೆಂಟ್ ಇಂದ ಏನಿದೆ ಹಳ್ಳ, ಅವ್ರ ಹಳ್ಳ ದೊಡ್ಡ ಮಾಡಿ ನೇವಲ್ ಕಂಪೌಂಡ್ ಒಳಗಿಂದನೂ ದಾರಿ ಮಾಡ್ಕೊಡ್ಬೇಕು. ಇಲ್ಲಷ್ಟೇ ಮಾಡೋದಲ್ಲ, ಇಲ್ಲಷ್ಟೇ ವ್ಯವಸ್ಥೆ ಮಾಡಿ ನೀರು ಹೋಗೋ ತರ ಮಾಡ್ಕೊಡ್ಬೇಕು ಅಂತ. ಇಲ್ಲಿಂದ ಬಿಟ್ರು ಅಲ್ಲಿ ಹೋಗಿ ಬಂದಾಗ್ತದೆ. ಅವ್ರು ಸಣ್ಣ ಕನಕನ ಕಿಂಡಿ ಅದರಲ್ಲಿ ಕಚ್ಚರ ತುಂಬಿ ಎಲ್ಲ ಇವರೇ ರಾತ್ರಿ ಹೋಗಿ ತೆಗಿತಾ ಇರ್ತಾರೆ ಹೋಗಿ ಅಲ್ಲಿಂದ. ನಿಮ್ಮ MLA ಅವ್ರು ಯಾರು ಸರ್? MLA ಯಾರು ನಿಮ್ಗೆ? MLA ಸತೀಶ್ ಅವ್ರಿಗೆ ವಿಚಾರ ಗೊತ್ತಿದ್ಯಾ? ಮಳೆ ಬಂದಾಗಲೆಲ್ಲ ಜುಲೈ ತಿಂಗಳಲ್ಲಿ ನೀವು ಪಡ್ತಿರೋಂಥ ಕಷ್ಟ, ಅನುಭವಿಸ್ತಿರೋಂಥ ನೋವು ಅವ್ರ ಗಮನಕ್ಕಿದ್ಯಾ? ಅವ್ರಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು. ಸಾಧಾರಣ ಈಗ 28 ವರ್ಷ ಆಯ್ತು ವನವಾಸ ತೆಗುತ್ತಂಗೆ. ನಮ್ದು ಏನೆಲ್ಲ ಅಂದ್ರೆ 4 ಎಕರೆ ಜಮೀನು ಹೋಗ್ಬಿಟ್ಟಿದೆ ಶ್ರೀಬಾಡಿಗೆ. ಅದ ನಂತರ ಇಲ್ಲಿ IRBಗೂ ಕೊಟ್ಟಿರಿ, ರೋಡ್ ಉಪರ್ ಮಾಡಿ ಇದು ನಮ್ದೇ 1 ಎಕರೆ ಜಾಗ.
ಅದಕ್ಕಾಗಿ ನಮಗೆ ಇನ್ನೂ ತನಕ ಯಾವುದು ಒಂದು ಇದಿಲ್ಲ. ಶಾಶ್ವತವಾಗಿ ನೀರು ಸರಾಗವಾಗಿ ಹೋಗುವಂತ ಕಾಲುವೆ ಮುಚ್ಚಿಟ್ಟಿದ್ದಾರೆ. ಇಲ್ಲಿ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ. ಸೀಬರ್ಡ್ ಗೇಟ್ ಅಂಚಿಗೆ ಹೋಗಿ ಮಾತಾಡಿದ್ರೆ ಎಲ್ಲ ಗೊತ್ತಾಗ್ತದೆ. ಅದು ನಾವು ಹೇಳಿ ಪ್ರಯೋಜನ ಇಲ್ಲ. ಈಗ 28 ವರ್ಷ ಆಯ್ತು, 1 ವರ್ಷ. ಇವರು ಬರ್ತಾರೆ, ಇಲ್ಲಿ ನೋಡ್ತಾರೆ, ಹೋಗ್ತಾರೆ. ರಾಜಕಾರಣಿಯವರು ಬರೋದು ಇಲ್ಲೇ ನೋಡೋದು, MLA ಬರೋದು ಇಲ್ಲೇ ನೋಡೋದು, DC ಅವ್ರು ಬರೋದು ನೋಡೋದು ಹೋಗೋದು. ಅದು ಶಾಶ್ವತವಾಗಿ ಹಿಂದಿನ ಪರಿಹಾರ ಯಾರು ನೋಡೋದಿಲ್ಲ. ಅದು ಮುಂದೆ ಎತ್ತುಗಡೆ ಮಾಡಬೇಕು. ಹಾಗಿದ್ರೆ ಎಲ್ಲ ಶಾಶ್ವತ ಆಗ್ತದೆ. ಇಲ್ಲ ಸುಮಾರು ಎಷ್ಟು ಅಡಿವರೆಗೂ ಕೂಡ ನೀರು ನಿಲ್ಲುತ್ತೆ ಸರ್ ಮಳೆ ಬಂದಾಗ? ಒಂದಿಂದ ಸಾಧಾರಣ 1.5 ಮೀಟರ್ ತನಕ ಮನೆ ಒಳಗೆ ನೀರು ನಿಲ್ತದೆ. ಹೋದ ವರ್ಷ 2 ಮೀಟರ್ ತಿಂದ ಲಿಂಟಲ್ ತನ ಲೆವೆಲ್ಗೆ ನೀರು ಹೋಗಿದೆ. ಅಂದ್ರೆ ನಾವು ಬಡ ಪರಿಸ್ಥಿತಿಯಲ್ಲಿ ದುಡ್ಕೊಂಡು ಬಂದು ಮಕ್ಕಳಿಗೆ ಒಂದು ವರ್ಷಕ್ಕೆ ಒಂದು ಬಟ್ಟೆ ಆಗಲಿ ಏನಾಗಲಿ ತೊಗೊಂಡೋದು ಅದು ಮಣ್ಪಾಲಾಗಿ ಹೋಗ್ತದೆ. ಅಂದ್ರೆ ಪ್ರತಿ ವರ್ಷ ಈ ಕಷ್ಟ ನಮಗಿದ್ದದೆ. ಕೇಳಿದ್ರೆ ಮಾಡುವ ಅದ್ ಮಾಡುವ ಇದು ಮಾಡುವ. ಈಗ ನಿಮ್ ಮನೆಗಳಲ್ಲಿ ಮಕ್ಳಿರ್ತಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ, ಪಾಪ ಒಂದು ಬುಕ್ಸ್ ಹೋಮ್ ವರ್ಕ್ ಮಾಡಿರೋ ಅಂತದ್ದು ಎಲ್ಲವನ್ನೂ ಇಟ್ಟಿರ್ತಾರೆ. ಅದು ಏಕಾಏಕಿ ಬೆಳಿಗ್ಗೆ ಎದ್ದಳು ಅಷ್ಟೊಂದು ನೀರ್ ಪಾಲ ಹೋಗ್ಬಿಟ್ಟಿದೆ ಅಂದ್ರೆ ಅವರು ಆ ಟೈಮಲ್ಲಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಮಕ್ಕಳು ಅಂತ? ರಿಯಾಕ್ಟ್ ಮಾಡ್ತಾರೆ, ನೋವಾಗ್ತದೆ. ಆದ್ರೂ ನಾವು ನೋವು ಸಹಿಸ್ಕೊಂಡೇ ಬಂದಿದ್ದೇವೆ. ಇನ್ನೂ ತನಕ ರಾತ್ರಿ 12 ತುಂಬದೆ ಓಡ್ ಹೋಗ್ಲಿಕ್ಕೆ ದಾರಿ ಇಲ್ಲ. ನಾವೆಲ್ಲ ಮೇಲೆ ಮಟ್ಟದ ಮೇಲೆ ಸ್ಟೆಪ್ ಮೇಲೆ ಕೂತ್ಕೊಂಡಿದ್ದು ಇವತ್ತು ದಿವಸ ತೆಗೆದು ಅದರಲ್ಲಿ ದಿವಸ ತೆಗೆದು ಹೇಗೋ ಬಿಡ್ರಿ. ನಮ್ದು ಅದು ಅಕ್ಕಿ ಬೇಳೆ ಮತ್ತು ಮಕ್ಕಳ ಬಟ್ಟೆ ನೋಟ್ಬುಕ್ ಎಲ್ಲ ನೆಂದು ಹೋದವಾಗ ನೋವು ಭಾರಿ ಆಗ್ತದೆ. ಆದ್ರೆ ಇವ್ರು ಬರ್ತಾರೆ, ಬೆಳಿಗ್ಗೆ ಆದ್ಮೇಲೆ ಬರ್ತಾರೆ, AC ಬರ್ತಾರೆ, DC ಬರ್ತಾರೆ, ಆ ಮೇಲಿನವ್ರಿಗೆ ಕಳ್ಸಿ ಹೇಳ್ತಾರೆ. AC ಅವರು ಬರ್ತಾರೆ, DC ಅವ್ರಿಗೆ ಹೇಳ್ತಾರೆ, DC ಅವರು ಬಂದು ಬೇರೆಯವ್ರಿಗೆ ಹೇಳ್ತಾರೆ, ಆಯ್ತು ನಾವು ಮುಂದಿನ ಮಾಡ್ಕೊಡ್ತೀವಿ ಅಂತಾರೆ, ಹೋಗ್ಬಿಡ್ತಾರೆ. ಅಲ್ಲೊಂದು ಮೇಲ್ ಇದ್ದದ್ ಭಾಗ ಮಾತ್ರ JCB ಲಗಿತಾರೆ. ನೀವು ಇಲ್ಲಿಂದ ಬೆಟ್ಟ ಮೇಲಿಂದ ಈಗೇನು ಎಲ್ಲ ಮನೆ ಕಟ್ಕೊಂಡು ಮನೆ ಕಟ್ಲಿಕ್ಕೆ ಬೇಕು ಅಂದು ಸಂಸಾರ ದೊಡ್ಡಾದ್ಮೇಲೆ ಅದು ಎಲ್ಲ ಹೋಗೋ ದಾರಿ ಅದೇ. ಒಂದ್ ದಾರಿಯಿಂದ ನೀರು ಬರ್ತದಲ್ಲ, ಒಂದ್ ದಾರಿಯಿಂದ ಇಲ್ಲಿಂದ ಸರವಾಗಿ ಬರ್ತದೆ. ಇಲ್ಲಿ ಮುಂದೆ ಸೀಬರ್ಡ್ ಹೋದಾಗ ಅಡಿ ಆಗ್ಬಿಡ್ತದೆ. ಅದು ರಿಟರ್ನ್ ಬಂದು ನಮಗೆ ಹೊಡಿತದೆ. ಅದಾಗಿ ಹೋಗೋ ದಾರಿಯಾಗ ಅದ್ರ ಅಗಲ ಮಾಡಿ ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ನಮಗೇನು ತೊಂದರೆ ಇಲ್ಲ. ನೀರು ತನ್ನ ಜಾಗ ಹೋಗ್ಬಿಡ್ತದೆ. ಅಷ್ಟು ಬೇಕು ನಮಗೆ. ಮಾತುಕತೆ ಅನ್ನುವಂಥದ್ದು ಬೇಕು. ಯಾರ ಜೊತೆ? ನೌಕಾಪಡೆಯವರು ಮತ್ತು ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಒಂದು ಮಾತುಕತೆ ಮಾಡಿ ಈ ಎಲ್ಲ ಸಮಸ್ಯೆಗಳಾಗ್ತಿದೆ, ಇದಕ್ಕೊಂದು ಪರಿಹಾರ ಬೇಕು, ಅಟ್ಲೀಸ್ಟ್ ಆ ಗೋಡೆ ಕೆಳಗಿನ ಮುಖಾಂತರ ಅಥವಾ ಗೋಡೆ ಮುಖಾಂತರವಾಗಿ ನೀರು ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಯಾಕೆ ಮಾತಾಡೋದಕ್ಕೆ ಮುಂದಾಗ್ತಿಲ್ಲ ಅಂತ? ಸರ್, ಪ್ರತಿ ವರ್ಷನೂ ಬರ್ತಾರೆ, ಜಿಲ್ಲಾಧಿಕಾರಿಗಳು ಬರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಜನರಿಗೆ ಒಂದು ವಿಶ್ವಾಸ ಕೊಟ್ಟು ಯಾವುದೇ ರೀತಿಯ ಪ್ರಗತಿ ಕಾರ್ಯಕ್ರಮ ಯಾವುದು ಆಗ್ತಾ ಇಲ್ಲ, ಕಾರ್ಯಕ್ರಮ ಯಾವುದು ನಡೀತಾನೂ ಇಲ್ಲ, ಯಾವುದು ಪ್ರಗತಿಪರ ಯಾವುದು ಕೆಲಸಗಳು ಇಲ್ಲಿ ನಡೀತಾ ಇಲ್ಲ. ವರ್ಷನೂ ನೀರು ತುಂಬುತ್ತೆ, ಅದೇ ಸೇಮ್ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಎಲ್ಲರಿಗೂ ಅಲ್ಲಿ ಗಂಜಿ ಕೇಂದ್ರ ಅದಕ್ಕೆ ಇದಕ್ಕೆ ಅಂತೇಳಿ ಎಲ್ಲರಿಗೂ ಇದು ಮಾಡಿ ತಕ್ಕ ಪರಿಹಾರ ಏನೂ ಸಿಗ್ತಾ ಇಲ್ಲ ಸರ್. ಪ್ರತಿ ವರ್ಷನೂ ಇಲ್ಲಿ ಕೆಲವೊಂದು 75-100 ಮನೆಗಳಿದೆ. ಈಗ ಇಲ್ಲಿಂದ ಬಂದಿರುವಂಥ ನೀರಿಂದ ಪ್ರತಿ ವರ್ಷನೂ ಅದೇ ಥರ ನೆರೆ ಬರುತ್ತೆ, ಸೇಮ್ ಅದೇ ಥರ ಅಧಿಕಾರಿಗಳು ಬರ್ತಾರೆ. ನಾವಿನ್ನು ಈ ಮಳೆಗಾಲದೊಳಗಡೆಗೆಲ್ಲ ಪರಿಹಾರ ಮಾಡ್ಕೊಡ್ತೀವಿ ಅಂತಾರೆ, ಮಾಡ್ಕೊಡೋದಿಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಇದು ಮಳೆಗಾಲಕ್ಕಿಂತ ಮುಂಚೆನೇ ಆಗಬೇಕಾದಂಥ ಕಾರ್ಯ ಇವೆಲ್ಲ. ಮಳೆಗಾಲ ಬಂದ ನಂತರ ನೀರು ತುಂಬಿದ ನಂತರ ನೀರನ್ನು ಇದು ಮಾಡಿ ಎಲ್ಲೂ ಏನು ಮಾಡೋಕ್ಕಾಗೋದಿಲ್ಲ ಸರ್. ಏನಂದರೆ ಈ ಕೆಲಸಗಳೆಲ್ಲ ಮಳೆಗಾಲಕ್ಕಿಂತ ಮುಂಚೆನೇ ಅಂದರೆ ಇದನ್ನೆಲ್ಲ ಮಾಡ್ಕೊಂಡು ಮುಂಚಿನ ಸಿದ್ಧತೆ ಮಾಡ್ಕೊಂಡೇ ಮಳೆಗಾಲನ ಎದುರಿಸ್ಬೇಕು. ಇಲ್ಲಾಂದರೆ ಇದು ಯಾವಾಗಲೂ ಇದೇ ಥರ ಇದು ಸಮಸ್ಯೆ ಆಗ್ತಾ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಎಷ್ಟೋ ಜನ ಭೂಮಿನ ಕಳ್ಕೊಂಡಿದ್ದಾರೆ ಸರ್, ಭೂಮಿನ ಕೊಟ್ಬಿಟ್ಟಿದ್ದಾರೆ. ಭೂಮಿನೂ ಕೊಟ್ಟು ಈ ಕಡೆ ಜೀವ ನಾವು ಕೈಯಲ್ಲಿ ಇಟ್ಕೊಂಡು ಬದುಕಬೇಕು ಅಂತಂದ್ರೆ ಇದು ಏನು ಹೇಳ್ತೀರಿ ಈ ದುಸ್ಥಿತಿಗೆ ಅಂತ? ಇದು ವರ್ಷ ಆಗ್ತಾ ಇದೆ ಸರ್. ಯಾಕಂದ್ರೆ ಸೀಬರ್ಡ್ ನೌಕಾನೆಲೆಯವರಿಗೆ ದೇಶವನ್ನೇ ತ್ಯಾಗ ಮಾಡಿಬಿಟ್ಟಿದ್ವಿ. ಈಗ ದೇಶ ತ್ಯಾಗ ಮಾಡಿ ನಾವು ಒಂದ್ಸಲ ನಿರಾಶ್ರಿತರಾದ್ವಿ. ಸೀಬರ್ಡ್ ನೌಕಾನೆಲೆಯಲ್ಲಿ ನಮ್ಮ ಜಮೀನನ್ನು ಕಳ್ಕೊಂಡು ಮೇಲ್ಗಡೆ ಬಂದ್ವಿ. ಇಲ್ಲೂ ಕೂಡ ನಾವು ನಿರಾಶ್ರಿತರಾಗಿದ್ವಿ IRB ಇಂದ. ಯಾಕಂದ್ರೆ ಆದರೂ ಕೂಡ ನಮಗೆ ನೆಲೆ ಇಲ್ಲ ಆಗ್ತಾ ಇದೆ. ಯಾಕಂದ್ರೆ ಬೇರೆ ಊರಿನಿಂದ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮನೆ ಕಟ್ಟಿ ನಿವೇಶನವನ್ನು ಕಟ್ಕೊಂಡು ಪೂರ ಕಂಪೌಂಡನ್ನು ಕಟ್ಕೊಂಡು ಎಲ್ಲ ನೀರನ್ನು ತುಂಬಿಸ್ತಾ ಇದ್ದಾರೆ. ಈ ಥರ ಮತ್ತೆ ಇದಕ್ಕೆ ಕಾರಣ ಈ ಸೀಬರ್ಡ್ ನೌಕಾನೆಲೆಯಲ್ಲಿ ಏನು ಆಗ್ತಾ ಇದೆ ಅಂದರೆ ಅದರ ತಡೆಗೋಡೆಯನ್ನು ಕಟ್ಟಿದಾರಲ್ಲ, ಆ ಗೋಡೆಗಳನ್ನು ನಮಗೆ ಕಿಂಡಿ ದೊಡ್ಡದ ಒಂದು ಗ್ರಿಲ್ಸನ್ನು ಕುಳಿಸಿ ಅದಕ್ಕೆ ನೀರನ್ನು ಸರಾಗವಾಗಿ ಹೋಗಲಿಕ್ಕೆ ಅದಕ್ಕೆ ಮಾಡಿಕೊಡ್ಬೇಕು. ಮತ್ತೊಂದು ಈ IRB ಅವರು ರೋಡಲ್ಲಿ ಅಷ್ಟಷ್ಟು ಡ್ರೈನನ್ನು ಮಾಡಿದ್ದಾರೆ. ಆ ಡ್ರೈನನ್ನು
ಅಲ್ಲಲ್ಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ಡ್ರೈನನ್ನು ಸರಿಯಾಗಿ ಅದಕ್ಕೆ ರಾಜಕಾಲುವೆಗೆ ಹೋಗುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಒಂದು ಗೇಟನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದರಿಂದ ನೀರನ್ನು ಹೋಗ್ತಾ ಇಲ್ಲ. ಯಾಕಂದರೆ ಅದು ಮೇಲಿಂದ ಬಂದ ನೀರು ರೋಡಿಗೆ ಅಡ್ಡಗೋಡೆ ಹಿಂಗೆ ಬಂದು ಹೀಗೆ ಬರ್ತದೆ. ಅದು ಕ್ರಾಸ್ ಆಗಿ ಬಂದಾಗ ನೀರು ಎಲ್ಲೂ ಹೋಗೋದಿಲ್ಲ, ಊರಿಗೆ ನುಗ್ತಾ ಇದೆ. ಆ ನೀರನ್ನು ನಮಗೆ ಸರಿಯಾಗಿ ಹೋಗಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಜನರಿಗೆ ಆತಂಕದಿಂದ ದೂರ ಮಾಡಬೇಕಂತೇಳಿ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಸರ್, ಈಗ ಒಂದೇ ಮಾತು ಹೇಳಬೇಕು ಅಂದರೆ, ಜಿಲ್ಲಾಡಳಿತದ ಮಾತು ನೇಮಿಯವರು ಕೇಳ್ತಾ ಇಲ್ಲ ಅಷ್ಟೇ. ಇದು ಅಂದ್ರೆ 10 ವರ್ಷದಿಂದ ಇದೇ ಆಗ್ತಾ ಇಲ್ಲ. ಆ ಪ್ರಯತ್ನನಾದ್ರೂ ಅಟ್ಲೀಸ್ಟ್ ಮಾಡ್ತಿದಾರ ಜಿಲ್ಲಾಧಿಕಾರಿಗಳು? ಮಾಡ್ತಾರೆ, ಬಟ್ ಅವ್ರ ಮಾತು ಕೇಳಲ್ಲ ಸರ್, ಅಷ್ಟೇ. ನಿಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ಅವರು ಚೆನ್ನಾಗಿದ್ರೆ ಸಾಕು ಅಂತ. ಯಾರ್ದು ಇವ್ರದ್ದು ಸೆಂಟ್ರಲ್ ನೋಡ್ ಕೇಳಲ್ಲ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಸರ್ ಬನ್ನಿ, ಈಗ ಅವ್ರು ಹೇಳ್ತಾ ಇದ್ರು ಸರ್, ನೇವಿಯವರು ಯಾರ ಮಾತು ಕೇಳ್ತಿಲ್ಲ, ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮಾತುಕತೆಗೂ ಬರ್ತಿಲ್ಲ, ಆ ಗೋಡೆ ಮೂಲಕವಾಗಿ ನೀರು ಹೋಗೋಕ್ಕೂ ಅವ್ರು ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಹೇಳಿ. DC ಆಫೀಸ್ ಮುಂದೆ ಏನ್ ಮುಂದೆ ಏನೋ ಮಾಡ್ಬೇಕಂದ್ರೆ ಈಗ ನಾವೇ ಮಾಡ್ಬೇಕಾಯ್ತು. ಯಾರು ಬರಲ್ಲ ಅಂದ್ಮೇಲೆ ನಾವೇ ನಿಂತು ಮಾಡ್ಬೇಕಾಗತ್ತೆ. ಈಗ ಲೋಕಲ್ಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನಿಂತ್ಕೊಂಡು ನಾವೇ ಮಾಡ್ಕೊಳ್ಬೇಕಾಗತ್ತೆ, ಎಲ್ಲರನ್ನು ಕರೆಸಿ. ಈಗ ಮುಂದೆ ಏನಾಗುತ್ತೆ, ಇದಕ್ಕೆಲ್ಲ ಮಾಡಿಲ್ಲ ಅಂದಮೇಲೆ, ಸಪೋರ್ಟ್ ಮಾಡಿಲ್ಲ ಅಂದಮೇಲೆ ನಾವು ಎಲ್ಲ ಈಗಿನ ಸ್ಟ್ರೈಕು ಅದು ಏನು ಮಾಡ್ಬೇಕಾಗತ್ತೆ ಮುಂದೆ, ಇಲ್ಲಾಂದ್ರೆ ಆಗೋದಿಲ್ಲ. ಇಲ್ಲಿವರೆಗೂ ಯಾವ್ದು ನೀವು ಆ ತರದ ಪ್ರತಿಭಟನೆ ಇದೆ ಅದು ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಇಲ್ಲಿ ಏನು ಗೊತ್ತಾ, ನಮ್ಮ ಕಾರವಾರ ಜನಗಳು ತುಂಬಾ ಶಾಂತಿ, ಯಾವುದಕ್ಕೂ ಹೋಗಲ್ಲ, ಮೇಲ್ಬಿದ್ದು ಯಾರು ಹೋಗೋದಿಲ್ಲ. ಅಂದ್ರೆ ಈ ತರ ತೊಂದರೆ ಆಗ್ತಾ ಇದ್ರೆ ಪೇಷನ್ಸ್ ಎಲ್ಲ ಹಾಳು ಮಾಡಿದ್ಮೇಲೆ ಎಲ್ಲರೂ ಬರ್ತಾರೆ, ಆಮೇಲೆ ಎಲ್ಲ ನಿಂತು ಆಮೇಲೆ ಸರಿ ಆಗುತ್ತೆ. ಅಲ್ಲಿವರೆಗೂ ಸರಿ ಆಗಲ್ಲ, ಇವ್ರು ಮಾಡಲ್ಲ. ಅದಕ್ಕಾಗಿ ನಿಮ್ಮ ಶಾಸಕರು ಏನಾದ್ರು ಹೇಳಿದಾರ, ಆಯ್ತು ಹೋರಾಟ ಮಾಡೋಣ, ಸರ್ಕಾರದ ಜೊತೆ ನಾನು ಮಾತನಾಡ್ತೀನಿ ಅಂತ ಏನಾದ್ರು? ಪ್ರತಿ ವರ್ಷ ಇರುತ್ತೆ ಸರ್ ಅವ್ರದ್ದು, ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಅದೇನು ಹೊಸದೇನಲ್ಲ. ಅಂದ್ರೆ ಅದ್ರ ಕೆಲಸ ಆಗಲ್ಲ ಇಲ್ಲಿ. ನಮ್ಗೆ ನೀರು ತುಂಬುದೇ ಅದು, ಮತ್ತೆ ಇದಿಲ್ಲ ಪರಿಹಾರ ಅಂತ ಏನಿಲ್ಲ. ಅದು ಪರಿಹಾರ ಅಂತ ಒಂದು 5,000 ಕೊಟ್ಟು ಹೋಗ್ತಾರೆ ಅಷ್ಟೇ. ಪ್ರತಿ ವರ್ಷ 5 ವರ್ಷ ಆಯಿತು ಇಷ್ಟು ನೋವು ಅನುಭವಿಸ್ತಾ ಇದೆ, ಯಾರೂ ಬರುವುದಿಲ್ಲ. ಈ ವರ್ಷ ಅಂತೂ ಯಾರು MLA ಬರಲಿಲ್ಲ, ಯಾರೂ ಬರಲಿಲ್ಲ. ಬಂದವರು ತಹಸೀಲ್ದಾರು ಮತ್ತು ಶಾನುಭೋಗರು, ಇಷ್ಟು ಬಿಟ್ಟು ಬೇರೆ ಯಾರು ಬಂದು ಇಲ್ಲಿ ನೋಡಲಿಲ್ಲ. ನಮಗೆ ತುಂಬ ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮನ್ನು ಹೇಳ್ಕೊಂಡು ನಿಮ್ಮ PDO ಅವ್ರು ಏನಂತಾರೆ? PDO ಬಂದು ಆಶ್ವಾಸನೆ ಕೊಟ್ಟು ಹೋದ್ರು, ನಾವು ನೋಡ್ತೇವೆ, ಪರಿಹಾರ ಕೊಡಿಸ್ತೀನಿ. ಅದೇ 5,000 ರೂಪಾಯಿ ಕೊಡ್ತೇವೆ ಅಷ್ಟೇ. ಅದೇ ಮತ್ತೇನು ಬಾಕಿ ಇರೋದು ಏನೂ ಇಲ್ಲ, ಎಲ್ಲ ನೀರಲ್ಲೇ ಹೋಗ್ಬಿಟ್ಟದೆ. ಪ್ರತಿ ವರ್ಷ ಇದು 2ನೇ ವರ್ಷ. ಈ ಸಲ ಅಂತೂ ಭಾಳ ನೀರು ತುಂಬಿತ್ತು, ಭಾಳ ನೋವಲ್ಲ ಇದ್ದೇವೆ ನಾವು. ಒಂದ್ಸಲ ನಾವು ಹೋಗಿ ನಮ್ಮ ಡಿಶದ ಮನವಿ ಕೊಡ್ತೇವೆ, ಅದಕ್ಕೂ ಮನವಿಗೆ ನಮ್ಗೆ ಆಸ್ಪದ ಕೊಟ್ಟಿಲ್ಲ ಅಂದ್ರೆ ನಾವು ಹೋಗಿ ಎಲ್ಲರೂ ಸೇರಿ ನೌಕಾನೆಲೆ ಗೋಡೆ ಹೊಡೆದು ಖಂಡಿತ. ಏನ್ ಹೇಳ್ತೀರಿ ಸರ್ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಅಥವಾ ನಿಮ್ಮ ಸಚಿವರಿಗೆ, ನಿಮ್ಮ ಶಾಸಕರಿಗೆ, ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು ಸೈಟಿನ ಮೂಲಕ? ಸರ್ಕಾರನೇ ಸರ್, ಆದ್ರೆ ಜಿಲ್ಲಾಧಿಕಾರಿ ಬಂದವಾಗ ನಮ್ಮ ಎದುರಿಗೆ ಬಂದು ಹಿಡಿದು ನಿಂತಿದ್ದಾರೆ ಸರ್. ಮತ್ತೆ ನಾವ್ ಇನ್ನೇನು ಹೇಳೋದು ಸರ್? ಆಗ ಜಿಲ್ಲಾಧಿಕಾರಿ ಅವಾಗ ಎದುರು ನಿಲ್ಬೇಕಲ್ಲ ಸರ್, ಶಾಸಕರು ಎದುರು ನಿಲ್ಬೇಕಲ್ಲ. ನಾವು ಮನೆ ತೊಳ್ಕೊಂಡೇವೆ ಹೇಳಿ ಮಾತ್ರ ನಾವು ಅಲ್ಲಿ ಹೋಗಿದ್ದೇವೆ. ಹೀಗಾಗಿ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಅಲ್ಲಿ ಏನಾದ್ರು ಬೇಕಂತ ಹೋಗ್ಲಿಲ್ಲ ಅಲ್ಲ. ನಮ್ದೆಲ್ಲ ಹೋದ ವರ್ಷನೇ ಹೇಳಿದ್ವಿ ಈ ಮಾತೆ. ಹೋದ ವರ್ಷ ಲಿಂಟರ್ ಲೆವೆಲ್ ನೀರು ತುಂಬಿದಾಗ ಮನೆ ತೊಳ್ಕೊಂಡು 5-6 ದಿವಸ ಇದ್ರು. ಮಕ್ಕಳ ಪರಿಸ್ಥಿತಿ ಬೇಡ, ಅಲ್ಲಿ ಒಂದು ಯಾವುದೇ ವ್ಯವಸ್ಥೆ ಇಲ್ಲ ಸರ್. ಊಟ ತಿಂಡಿ ಇಲ್ಲ, ಮಕ್ಕಳಿಗೆ ಟಾಯ್ಲೆಟ್ ಆಗಲಿ ಇದಾಗಲಿ ಏನು ವ್ಯವಸ್ಥೆ ಇಲ್ಲ. ಯಾಕೆ ಮಾಡಿದ್ವಿ ಅದು ನಮಗೆ ಗೊತ್ತುಂಟು. ಅದು ನೋಡ್ಕೊಂಡು ಹೋಗಿ ಸರ್. ಈ ವರ್ಷ ಅದೇ ಸಿಚುವೇಶನ್ ಸರ್. ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆಯಿತು, ಒಂದು ಕಡೆ ಫ್ಲಡ್ ಆಯಿತು, ಮನೆಯಲ್ಲಿ ನೀರು ನುಗ್ಗಿರುತ್ತೆ, ಮೆಡಿಕಲ್ ಎಮರ್ಜೆನ್ಸಿ ಅಂದಾಗ ಹೆಂಗೆ ಅಂತ? ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಎಲ್ಲ ಬ್ಲಾಕ್ ಆದದ್ದು ಇರ್ತದೆ, ಅಲ್ಲಿಂದ ಗುಡ್ಡ ಕುಸಿದದ್ದು ಇರ್ತದೆ, ಇಲ್ಲಿ ನೀರು ತುಂಬಿದ್ದಿರ್ತದೆ, ಗಾಡಿ ಎಲ್ಲಿ ಹೋಗುದು? ಬಾಡಿ ತಗೊಂಡು ಹೋಗೋದೆ ಮೇಲ್ಗಡೆ, ಮತ್ತೆ ಏನಿಲ್ಲ. ಈಗ ಈ ನೀವು ಈ ಗೇಟಿಂದ ಈಗ ನೀರು ಆರಾಮ್ ಸರವಾಗಿ ಬಿಡಿಬಹುದು. ಒಂದ್ 2-3 ಕಡೆಗೆ ದೊಡ್ಡದು ನಾಲಾ ಮಾಡಬಹುದು. ಯಾಕೆ ಮಾಡ್ತಾ ಇಲ್ಲ ಗೊತ್ತೇ ಆಗುದಿಲ್ಲ. ಏನ್ ಹೇಳಿ ಸರ್, ಈಗ ನಮ್ಮ ಸರ್ಕಾರದ ದೊಡ್ಡ ತಪ್ಪು ಅಂದ್ರೆ ನಮ್ಮ ಸರಳವಾಗಿದ್ದ ರಸ್ತೆಯನ್ನು ಶಿಬಡಿ ಕೊಟ್ಬಿಟ್ಟಿದ್ದಾರೆ. ಆ ಡೇಂಜರ್ ಬೆಟ್ಟವನ್ನು ಕೊರೆದುಕೊಂಡು ತಾವು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಬೆಟ್ಟ ಕುಸ್ತು ಬೀಳ್ತದೆ. ಈಗ ನೋಡೋ ರೋಡ್ ಬ್ಲಾಕ್, ಟನೆಲ್ ಬ್ಲಾಕ್. ಯಾರಿದ ಇದರಿಂದ ಅದನ್ನು ಫ್ಲೈಓವರ್ ಮಾಡಿ ಸಂಗೂರ್ಬಾಗ್ ತನ್ನ ಮೇಲೆ ಹಚ್ಚಿಬಿಟ್ರೆ ಏನು ಪ್ರಾಬ್ಲಮ್ ಆಗಿದೆ? ಇಷ್ಟೊತ್ತಿಗೆ ರೋಡ್ ಆಗಿ ಆರಾಮ್ ಜನ ಓಡಾಡ್ತಿದ್ದಾರೆ, ಸುಖದಿಂದ ಹೋಗ್ತಿದ್ದಾರೆ. ನೋಡಿ, ಆ ಬೆಟ್ಟ ಕೊಟ್ಟಿದ್ದಾರೆ. ಇನ್ನೂ ತನಕ 15 ವರ್ಷ ಆಗ್ತಾ ಬಂದು ಕೊರದೇ ಆಗಲಿಲ್ಲ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಅಧಿಕಾರಿಗಳಿಂದ ಸಿಗುತ್ತೆ ಅನ್ನೋ ಭರವಸೆ, ಮತ್ತೆ ಮಾಡ್ತಾರೆ ಅಂತಂತೀರಾ? ಮಾಡಬೇಕು ನಮ್ಮ ಒತ್ತಾಯ ಸರ್. ಮಾಡಿಲ್ಲ ಅಂತಂದ್ರೆ ಮಾಡಿಲ್ಲ ಅಂದ್ರೆ ಸರ್ ಮುಂದೆ ನಾವು ಹೋರಾಟ ಮಾಡೋದೇ ಒಂದೇ ಆಪ್ಷನ್ ಇರುತ್ತೆ ಸರ್, ಬೇರೆ ಯಾವ. ಸರ್, ಒಂದು ಭರವಸೆ ಇನ್ನೂ ಕೂಡ ಇದೆ, ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ಭರವಸೆ ಇಟ್ಕೊಂಡಿದ್ದಾರೆ ನಿಮ್ಮ ಊರಿನ ಜನ. ಒಂದು ವೇಳೆ ನಿಮ್ಮ ಭರವಸೆನ ಈಡೇರಿಸಲಿಲ್ಲ ಅಂತಂದ್ರೆ ಏನ್ ನಿರ್ಧಾರ ಮಾಡಿದ್ದೀರಾ ಮುಂದೆ? ಇದು ಮುಂದಿನ ದಿನದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹೇಳಬಹುದು ಈ ಸಮಯದಲ್ಲಿ. ಯಾಕಂದರೆ ಇಷ್ಟು ದಿನ ನಮ್ಮ ಚೆಂಡ್ಯ ಅರ್ಗ ಜನ ಇದ್ದಾರೆ, ನಮ್ಮ ಕಾರವಾರದ ಜನ ಅಷ್ಟು ಮುಗ್ಧ ಜನರು. ಯಾಕಂದರೆ ಇವತ್ತಿಗೂ ಪಾಪ ನಾಳೆ ಮಾಡ್ತಾರೆ, ನಾಡ್ದು ಮಾಡ್ತಾರೆ ಅಂತ ಹೇಳ್ಕೊಂಡು ಈ ಥರ
ಮುಂದಿನ ವರ್ಷ ಮಾಡ್ತಾರೆ, ಈ ವರ್ಷ ಹೇಳಿದ್ದಾರೆ ಮುಂದಿನ ಸಲ ತನಕ ಮಾಡಿಬಿಡ್ತಾರೆ ಅಂತ ಹೇಳ್ಕೊಂಡು ಅವರ ಮನಸ್ಸಲ್ಲೇ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಯಾವುದು ಕಾರ್ಯ ಆಗ್ತಾ ಇಲ್ಲ. ಇದು ಮುಂದಿನ ದಿನದಲ್ಲಿ ಆಗಲಿಲ್ಲ ಅಂದರೆ ನಾವು ಈಗ ನೋಡಿ ಕೇವಲ 15 ದಿವಸ ಮಳೆಯಲ್ಲಿ ಎಲ್ಲ ನಮ್ಮ ನೀರನ್ನು ಜಲಾವೃತಗೊಂಡಿದೆ. ಪ್ರತಿ ಮನೆಯಲ್ಲೂ ನೀರು ನುಗ್ತಾ ಇದೆ. ಅದು ಮತ್ತು 3 ತಿಂಗಳ ಮಳೆ ಇದೆ. ಆ ನೀರಲ್ಲಿ ಏನಾಗ್ತದೆ ಹೇಳಿ ಗೊತ್ತಿಲ್ಲ. ಆದ್ದರಿಂದ ಇದೇ ಥರ ಮತ್ತೆ ಮುಂದುವರೆದ್ರೆ ನಾವು ಈ ರೋಡನ್ನು ಹೈವೇಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗುವುದೆಂದು ಈ ಸಮಯದಲ್ಲಿ ಎಲ್ಲರನ್ನ ಎಚ್ಚರಿಸ್ತಾ ಇದ್ದೇವೆ. ಇದಕ್ಕೆ ನಮಗೆ ಮುಗ್ಧವಾದ ಪರಿಹಾರವನ್ನು ಕೊಡಬೇಕಂತ ಹೇಳ್ಕೊಂಡು ಈ ಸಮಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ಕೇಳಿದ್ರಲ್ಲ, ಇದು ಚಂಡ್ಯ ಮತ್ತು ಅರ್ಗ ಗ್ರಾಮದ ಜನರ ಒಂದು ನೋವಿನ ಮಾತು. 15 ದಿನಗಳಿಂದ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಮನೆಗಳು ಜಲಾವೃತವಾಗಿದೆ. ಇನ್ನು 3 ತಿಂಗಳ ಕಾಲ ಮಳೆ ಇದೆ. ಅದನ್ನು ನಾವು ಹೇಗೆ ಬದುಕಬೇಕು ಅನ್ನೋಂಥದ್ದು ಗೊತ್ತಾಗ್ತಿಲ್ಲ. ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ವ್ಯವಸ್ಥೆ ಏನಾದರೂ ಮಾಡಿಕೊಟ್ಟು ನೀರು ಪ್ರವಾಹ ಆಗದ ರೀತಿಯಲ್ಲಿ ಸಮುದ್ರಕ್ಕೆ ಸೇರುವ ಹಾಗೆ ಮಾಡಬೇಕು. ಇಲ್ಲ ಅಂತಂತಂದರೆ ಇಷ್ಟು ದಿನ ಶಾಂತವಾಗಿದ್ವಿ, ಈಗ ಉಗ್ರ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಎಲ್ಲರೂ ತಯಾರಾಗಿದ್ದೀವಿ ಅನ್ನೋದೊಂದು ಎಚ್ಚರಿಕೆಯ ಮಾತನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.